ನಾವೆಲ್ಲ ಕಲಾವಿದ್ರು ಬೀದಿ ನಾಟಕ ಮಾಡುವಾಗ ನಾವೆಲ್ಲ ಮತಗಳ ನೀನು ಮಾರದಿರು, ನಾಡಿನ ಗೌರವ ಕಳೆಯದಿರು, ಸಮರ್ಥ ವ್ಯಕ್ತಿಯ ಆಯ್ಕೆ ಮಾಡಿನಿ, ದೇಶಕ್ಕೆ ಉತ್ತಮ ಪ್ರಜೆಯಾಗು ಅಂತ ಹಳ್ಳಿಗಳಲ್ಲಿ ಬೀದಿಗಳಲ್ಲಿ ಹಾಡಾಡ್ತಿದ್ವಿ. ಆದ್ರೆ ಈಗ ಏನ್ ಆಡ್ಬೇಕಾಗಿದೆ ಅಂದ್ರೆ, ಮತಗಳ ನೀವು ಕಸಿಯದಿರಿ, ಪ್ರಜೆಗಳ ಅನಾಥ ಮಾಡದಿರಿ ಅಂತ ಹಾಡ್ಬೇಕಾಗಿದೆ. ಸ್ನೇಹಿತರೆ, ನಿಮ್ಮೆಲ್ಲರ ಗಮನಕ್ಕೆ ಬಂದಿರುವ ಹಾಗೆ SIR ಅನ್ನು ವಿರೋಧಿಸಿ ರಾಜ್ಯಾದ್ಯಂತ ಕಲಾವಿದರೆಲ್ಲ ಸೇರಿ ಸಾಂಸ್ಕೃತಿಕ ಪ್ರತಿರೋಧವನ್ನು ಇವತ್ತು ನಾವು ಮಾಡ್ತಿದ್ವಿ. ಯಾಕಪ್ಪ ಈ ಪ್ರತಿರೋಧ ಅನ್ನೋದ್ರ ಬಗ್ಗೆ ನಾನೊಂದೆರಡು ಮಾತಾಡಲಿಕ್ಕೆ ಇಷ್ಟಪಡ್ತೀನಿ. ಯಾವುದೇ ಒಂದು ಕಾಯ್ದೆ ಕಾನೂನು ಬರಬೇಕಾದ್ರೆ ಅದರ ಜನರಿಗೆ ಎಷ್ಟು ತೊಂದರೆ ಆಗುತ್ತೆ, ಅದರಿಂದ ಜನರು ಎಷ್ಟು ಸಫರ್ ಪಡ್ತಾರೆ ಅನ್ನೋದ್ರ ಬಗ್ಗೆ ಈಗಾಗಲೇ ನಾವು ಸುಮಾರು ಕಾಯ್ದೆಗಳು ಬಂದಾಗಲೂ ಗಮನಿಸಿದ್ದೀವಿ. ಆದರೆ ಎಲ್ಲದರ ವಿರುದ್ಧನೂ ಕೂಡ ಜನ ಚಳವಳಿಗಳು ಮುಂದೆ ನಿಂತ್ಕೊಂಡು ಅದು ಸರಿಯಲ್ಲ, ಇದನ್ನು ಸರಿ ಮಾಡಬೇಕು ಅಂತಕ್ಕಂಥದ್ದನ್ನು ದೊಡ್ಡ ದೊಡ್ಡ ಹೋರಾಟಗಳ ಮೂಲಕ ಕಂಡಿದ್ದೀವಿ. ಅದರ ಭಾಗವಾಗಿಯೇ ಎಲ್ಲ ಹೋರಾಟಗಳಲ್ಲೂ ಕೂಡ ಸಾಂಸ್ಕೃತಿಕ ಪ್ರತಿರೋಧ ಅಂತಕ್ಕದ್ದು ಏನಿದೆ, ನಮ್ಮ ಮೊದಲಿಂದನೂ ಕೂಡ ನಮ್ಮ ಹಿರಿಯರು ಹಾಕ್ಕೊಟ್ಟ ಹಾದಿಯಲ್ಲಿ ನಾವು ನಡ್ಕೊಂಡು ಬಂದಿದ್ದೀವಿ. ಈ SIR ಅನ್ನು ನಾವು ವಿರೋಧಿಸಿರುವ ಉದ್ದೇಶ ಭಾಳ ಮುಖ್ಯವಾದ್ದು ಏನಪ್ಪ ಅಂತಂದರೆ, ಈ SIR ಯಾಕೆ ಏನು ಅನ್ನೋದ್ರ ಬಗ್ಗೆ ಇನ್ನೂ ಜನಸಾಮಾನ್ಯರಿಗೆ ಏನೂ ಅರಿವಿಲ್ಲ ಮತ್ತು ಇದು ಭಾರಿ ಕ್ಲಿಷ್ಟಕರವಾದಂಥ ವಿಚಾರ ಆಗಿದೆ. ಈ ಕ್ಲಿಷ್ಟಕರವಾದಂಥ ವಿಚಾರವನ್ನು ನಾವು ಹಾಗೆ ಸುಮ್ಮನೆ ಬಿಡೋಕ್ಕಾಗೋದಿಲ್ಲ. ಈಗ ಕರ್ನಾಟಕ ಒಂದರಲ್ಲೇ ಸುಮಾರು ಕೋಟಿಗಟ್ಟಲೆ ಮತದಾರರನ್ನು ನೀವು ಈ ದೇಶದವರಲ್ಲ, ನೀವು SIRಗೆ ಸಂಬಂಧ ಪಡೋದಿಲ್ಲ, ಮತ್ತು ನೀವು ನಿಮ್ಮ ದಾಖಲೆಗಳು ಸರಿ ಇಲ್ಲ, ನೀವು ಡಿಲೇಟ್ ಆಗಿದ್ದೀರಾ ಅಂತಕ್ಕಂಥ ಏನು ವಾದ ಇದೆ, ಇದನ್ನು ಈ ನೆಲದ ಮಕ್ಕಳಾದ ನಾವು, ಈ ನೆಲದ ಸಾಂಸ್ಕೃತಿಕ ವ್ಯಕ್ತಿಗಳಾದ ನಾವು ಇದನ್ನು ಸಾಂಸ್ಕೃತಿಕವಾಗಿಯೇ ವಿರೋಧಿಸಬೇಕಾಗಿದ್ದು ನಮ್ಮೆಲ್ಲರ ಜವಾಬ್ದಾರಿ. ಹಾಗಾಗಿ ಈ ಹಿಂದೆಯೇ ನೀವು ಸುಮಾರು ಚಳುವಳಿಗಳನ್ನು ತಗೊಂಡು ಅದರಲ್ಲೆಲ್ಲರೂ ಕೂಡ ಸಾಂಸ್ಕೃತಿಕ ಪ್ರತಿರೋಧ ಇದೆ. ಹಾಗೆ ಸೂಫಿ ಸಂತರಿಂದನೂ ಕೂಡ ನಾವು ಪ್ರತಿರೋಧದ ಪಾಠಗಳನ್ನು ಕಲಿತು ಇವತ್ತು ಈ SIR ಅಂತ ದೊಡ್ಡ ಭೂತಗಳನ್ನು ವಿರೋಧಿಸುವ ನಿಟ್ಟಿನಲ್ಲಿ ಕರ್ನಾಟಕದ ಮೂಲೆಯಿಂದ ಕಲಾವಿದರು ಬಂದು ಇವತ್ತು ಸಾಂಸ್ಕೃತಿಕ ಪ್ರತಿರೋಧವನ್ನು ಒಡ್ತಾ ಇದ್ದೀವಿ. ಇದಕ್ಕೆ ತಮ್ಮೆಲ್ಲರ ಬೆಂಬಲ ಇರುತ್ತೆ ಅಂತೇಳಿ ಭಾವಿಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ. ಮತಹರಣದ ವಿರುದ್ಧ ಸಾಂಸ್ಕೃತಿಕ ಪ್ರತಿರೋಧದ ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮ ಇಡೀ ಕರ್ನಾಟಕದ ನಾಡಿನಾದ್ಯಂತ ನಡೀತಾ ಇರುವಂಥ ಒಂದು ಪ್ರತಿಭಟನೆಯ ಕಾರ್ಯಕ್ರಮದ ಭಾಗವಾಗಿ ಇದು ನಡೀತಾ ಇದೆ. ಯಾಕೆ ನಡೀತಾ ಇದೆ ಅಂತೇಳಿದರೆ, ನಮ್ಮ ಭಾರತ ದೇಶದಲ್ಲಿ ಶತಶತಮಾನಗಳಿಂದ ಮತ್ತು ಪರಂಪರಾನುಗತವಾಗಿ ನಾವು ಈ ನೆಲದ ಮೂಲ ನಿವಾಸಿಗಳಾಗಿ ನಾವು ಬದುಕ್ತಾ ಇದ್ದೀವಿ. ಆ ಬದುಕಿನ ಹಕ್ಕನ್ನು, ಓಟಿನ ಹಕ್ಕನ್ನು ಕಸಿಯುವಂಥ ಕೆಲಸವನ್ನು ಭಾರತದ ಚುನಾವಣಾ ಆಯೋಗ ಇವತ್ತು ನಡೆಸ್ತಾ ಇದೆ. ಚುನಾವಣಾ ಆಯೋಗ SIR ಪ್ರಕ್ರಿಯೆ ಮೂಲಕ ಈ ಒಂದು ಸಾಮಾನ್ಯ ನಾಗರಿಕರ ಓಟನ್ನು ಕಸಿಯುವಂಥ ಹುನ್ನಾರವನ್ನು ನಡೆಸಿದೆ. ಭಾರತ ದೇಶದಲ್ಲಿ ಸಾಮಾನ್ಯ ಮನುಷ್ಯರಿಗಿರುವಂಥ ಮಹತ್ವಾಕಾಂಕ್ಷೆಯ ಹಕ್ಕು, ಅದೊಂದು ಮಹಾಶಕ್ತಿಯ ಹಕ್ಕು, ಓಟಿನ ಹಕ್ಕು. ಆ ಹಕ್ಕನ್ನು ಕಸಿಯುವಂಥ ಕೆಲಸವನ್ನು ಚುನಾವಣಾ ಆಯೋಗ ಓಟಿನ ರಾಜಕಾರಣವನ್ನು ನಡೆಸ್ತಾ ಇದೆ ಆಳುವ ಸರ್ಕಾರಗಳು. ಹಾಗಾಗಿ ಈ ಹುನ್ನಾರವನ್ನು ತಡೀಲಿಕ್ಕಾಗಿ ನಾವು ಈ ದೇಶದ ಪ್ರಜೆಗಳಾದಂಥ ನಾವೆಲ್ಲರೂ ಕೂಡ ಸಾಹಿತಿಗಳು, ಕಲಾವಿದರು, ಕವಿಗಳು, ಜನಪರ ಪ್ರಗತಿಪರ ವ್ಯಕ್ತಿಗಳು ಧ್ವನಿ ಎತ್ತಬೇಕು. ಆ ಕಾರಣದಿಂದ ನಾವೆಲ್ಲರೂ ಕೂಡ ಈ ಒಂದು ಮತಹರಣದ ಪ್ರಕ್ರಿಯೆನ, ಈ ಹರಣವನ್ನು ನಾವು ಪ್ರತಿರೋಧ ಮಾಡಲಿಕ್ಕಾಗಿ ನಾವು ಕಾರ್ಯಕ್ರಮಗಳನ್ನು ನಡೆಸ್ತಾ ಇದ್ದೀವಿ. ಈ ಕಾರ್ಯಕ್ರಮಗಳಿಗೆ ಈ ನಾಡಿನ ಜನರು ಧ್ವನಿ ಎತ್ತಬೇಕು, ಒಗ್ಗೂಡಬೇಕು, ಈ ಪ್ರಕ್ರಿಯೆಯನ್ನು ವಾಪಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಈ ಮೂಲಕ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಹಿಂದೆ ನಾವೆಲ್ಲ ಕಲಾವಿದರು ಬೀದಿ ನಾಟಕ ಮಾಡುವಾಗ ನಾವೆಲ್ಲ ಮತಗಳ ನೀನು ಮಾರದಿರು, ನಾಡಿನ ಗೌರವ ಕಳೆಯದಿರು, ಸಮರ್ಥ ವ್ಯಕ್ತಿಯ ಆಯ್ಕೆ ಮಾಡಿನಿ, ದೇಶಕ್ಕೆ ಉತ್ತಮ ಪ್ರಜೆಯಾಗು ಅಂತ ಹಳ್ಳಿಗಳಲ್ಲಿ ಬೀದಿಗಳಲ್ಲಿ ಹಾಡಾಡ್ತಿದ್ವಿ. ಆದರೆ ಈಗ ಏನು ಆಡಬೇಕಾಗಿದೆ ಅಂದರೆ, ಮತಗಳ ನೀವು ಕಸಿಯದಿರಿ, ಪ್ರಜೆಗಳ ಅನಾಥ ಮಾಡದಿರಿ ಅಂತ ಹಾಡಬೇಕಾಗಿದೆ. ನೋಡಿ, ಕೇಂದ್ರ ಸರ್ಕಾರ ಎಂಥ ಹಗರಣದ ಕೆಲಸಕ್ಕೆ ಕೈ ಹಾಕಿದೆ. ಸಂವಿಧಾನವನ್ನು ಬದಲಾವಣೆ ಮಾಡಲಿಕ್ಕೆ ಹೊರಟಂಥವರು ಅವರ ಕೆಲಸಗಳು ಯಾವುದು ನಡೀಲಿಲ್ಲ ಅನ್ನೋ ಒಂದೇ ಕಾರಣಕ್ಕೆ ಇಂದು ಮತಗಳನ್ನು ಹಗರಣ ಮಾಡ್ತಾ ಇದ್ದಾರೆ. ಅಂದರೆ ಸಂವಿಧಾನಾತ್ಮಕವಾಗಿ
ಸಂವಿಧಾನ ಕೊಟ್ಟಂಥ, ಭಾರತದ ಸಂವಿಧಾನ ನಮಗೆ ಕೊಟ್ಟಂಥ ಮತದಾನವನ್ನು ಕಿತ್ಕೊಳ್ಳಿಕ್ಕೆ ಹೊರಟಿದ್ದಾರೆ. ಯಾಕೆ ಈ ಹುನ್ನಾರ ಅಂದರೆ, ಯಾರು ಮತಗಳನ್ನು ಉಳಿಸ್ಕೊಳ್ತಾರೋ ಕೊನೆಗೆ ಅವರು ಅಬ್ಬಾ ನಮ್ಮನ್ನು BJP ಸರ್ಕಾರ ಉಳಿಸ್ಬಿಡ್ತು, ಚುನಾವಣಾ ಆಯೋಗ ಉಳಿಸ್ತು, ಹೆಂಗೋ ನಾವು ಗೆದ್ಕೊಂಡ್ವಿ ಅಂಥೇಳಿ ಅವರಾದರೂ ಕೊನೆಗೆ ಇವ್ರ ಕಡೆ ಇರ್ತಾರೆ ಅನ್ನೋ ಒಂದು ಹುನ್ನಾರ ನಡೆಸಲಿಕ್ಕೆ ಇವ್ರು ಹೊರಟಿದ್ದಾರೆ. ಆದರೆ ಇದು ನಡಿಬಾರ್ದು. ಯಾಕೆಂದರೆ ಈ ಸಮಾಜದಲ್ಲಿ ಯಾವುದೇ ಸಮಸ್ಯೆಗಳು ಎದುರಾದಾಗ ಈ ಸಮಸ್ಯೆಗಳನ್ನು ಹೋಗಲಾಡಿಸ್ಲಿಕ್ಕೆ ಹೋರಾಟ ಮಾಡ್ತಕ್ಕಂಥವ್ರು ಹೋರಾಟಗಾರರು, ರೈತರು, ದಲಿತರು, ಜನಪರ ಸಂಘಟನೆಗಳು. ಆದರೆ ಅವರೊಟ್ಟಿಗೆ ಈಗ ಮತದಾನದ ಹಗರಣಕ್ಕೆ ಇಡೀ ರಾಜ್ಯದ, ಇಡೀ ದೇಶದ ಕಲಾವಿದರು, ಯುವಕರು ಕೂಡ ಮುಂದಾಗಿ ನಿಂತಿದ್ದಾರೆ. ಹಾಗಾಗಿ ಸಂವಿಧಾನ ನಮಗೆ ಹಕ್ಕನ್ನು ಕೊಟ್ಟಿದೆ. ಇದು ನಮ್ಮ ಹಕ್ಕು ಮಾತ್ರ ಅಲ್ಲ, ಇದು ದೇಶದ ಭವಿಷ್ಯ. ಪ್ರತಿಯೊಬ್ಬ ಮನುಷ್ಯ ತನ್ನ ಮತದಾನವನ್ನು ಮಾಡೋದ್ರ ಮುಖೇನ ಈ ದೇಶದ ಭವಿಷ್ಯವನ್ನು ರೂಪಿಸ್ತಾ ಇದ್ದಾನೆ. ಆದರೆ ಆ ಭವಿಷ್ಯವನ್ನೇ ನೀವು ಕೆತ್ಕೊಳ್ಳಿಕ್ಕೆ ಹೊರಟಿದ್ದೀರಲ್ಲ, ಇದು ನಿಮ್ಮ ಆಟ ನಡೆಯೋದಿಲ್ಲ ಯಾವುದೇ ಕಾರಣಕ್ಕೂ. ಅದಕ್ಕಾಗಿ ಇಡೀ ದೇಶದ ಜನ ಒಂದಾಗ್ತಾ ಇದ್ದಾರೆ, ಅದರಲ್ಲೂ ಕರ್ನಾಟಕದ ಜನ ಒಗ್ಗೂಡ್ತಾ ಇದ್ದೀವಿ. ಹೋರಾಟದ ಮುಖಾಂತರ ನಾವು ಈ ಮತದಾನನ ಗೆದ್ದೇ ಗೆಲ್ತೀವಿ, ನಿಮ್ಮ ಆಟಗಳು ನಡೆಯೋದಿಲ್ಲ ಅಂಥೇಳಿ ಕಲಾವಿದರ ಮುಖಾಂತರ ನಾವು ನಿಮಗೆ ಎಚ್ಚರಿಕೆಯನ್ನು ಕೊಡಲಿಕ್ಕೆ ಇಷ್ಟಪಡ್ತೇನೆ. ನಮಸ್ಕಾರ. ಈ ಹಿಂದೆ ತಂದಂಥ NRC ಪೌರತ್ವ ಕಾಯ್ದೆ ಅಂತ ಏನು ತಂದರು, ಅದು ದುರುದ್ದೇಶದಿಂದ ಮಾಡಲು ಹೊರಟಿದ್ರು. ಅದು ಜನರ ಪ್ರತಿರೋಧದ ನಡುವೆ ಆ ಹೆಸರನ್ನು ಬಿಟ್ಟು ಹೆಸರನ್ನು ಬದಲಾಯಿಸಿ ಈಗ SIR ಅನ್ನುವಂಥ ಒಂದು ಹೆಸರಿನಲ್ಲಿ ಅದೇ ಥರದ ಪ್ರಕ್ರಿಯೆಗಳನ್ನ ಮಾಡ್ತಿದ್ದಾರೆ. ಅಂದರೆ ಭಾರತ ದೇಶದಲ್ಲಿ ನಮಗೆ ಸ್ವಾತಂತ್ರ್ಯ ಬಂದು 80ನೇ ವರ್ಷಕ್ಕೆ ಕಾಲಿಟ್ಟಿದ್ದೇವೆ ಮತ್ತು ಸಂವಿಧಾನ ಜಾರಿಗೆ 1950ರಲ್ಲಿ ಬಂತು. ಈ ಹಿಂದೆ ಮತದಾನದ ಹಕ್ಕು ಸಾಮಾನ್ಯ ಜನರಿಗೆ ಇರಲಿಲ್ಲ. ಅದು ಶ್ರೀಮಂತರಿಗೆ, ಜಮೀನ್ದಾರರಿಗೆ ಮತ್ತು ಉನ್ನತ ಶಿಕ್ಷಣ ಪಡೆದಂಥವರಿಗೆ ಮಾತ್ರ ಇತ್ತು. ಆದರೆ ಜನಸಾಮಾನ್ಯರು ಮತದಾನವನ್ನು ಮಾಡುವಂಥ ಅವಕಾಶ ಇರಲಿಲ್ಲ. ಅಂಥ ಅವಕಾಶವನ್ನು ಇವತ್ತು ನಮಗೆ ದೊರಕಿಸಿಕೊಟ್ಟಿದೆ ಸಂವಿಧಾನ. ಸಂವಿಧಾನದ ಮೂಲಕ ಇವತ್ತು ಎಲ್ಲ ಸಮಸ್ತ ಜನವರ್ಗಗಳಿಗೆ 18 ವರ್ಷ ತುಂಬಿದ ಎಲ್ಲರಿಗೂ ಕೂಡ ಮತ ಹಾಕುವ ಹಕ್ಕಿದೆ. ಈಗ ಕೇಂದ್ರದಲ್ಲಿ ಆಳ್ವಿಕೆ ಮಾಡ್ತಾ ಇರ್ತಕ್ಕಂಥ BJP ಸರ್ಕಾರ ಅವರಿಗೆ, ಈ ತಳ ಸಮುದಾಯಗಳಿಗೆ, ಮಹಿಳೆಯರಿಗೆ, ವಿಶೇಷವಾಗಿ ರೈತ ವರ್ಗಗಳಿಗೆ ಮತದಾನದ ಅವಕಾಶವನ್ನು ಕೊಟ್ಟಿರೋದು ಸಹಿಸ್ಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದರೆ ಇವರು ಕೂಡ ಅಧಿಕಾರದ ಗದ್ದಿಗೆಯನ್ನು ಏರ್ತಾರೆ ಅನ್ನುವಂಥ ಒಂದು ಅವರ ದುರುದ್ದೇಶ ಇದೆ. ಯಾವತ್ತೂ ಅಧಿಕಾರವನ್ನು ನಾವೇ ಹಿಡಿಬೇಕು, ತಳ ಸಮುದಾಯಗಳು ಅಥವಾ ರೈತ ವರ್ಗಗಳು ಹಿಡಿಬಾರ್ದು ಅನ್ನೋದು ಅವರ ಉದ್ದೇಶ ಇದೆ. ಅದಕ್ಕಾಗಿ ಏನು ಮಾಡ್ತಿದ್ದಾರೆ ಅಂತಂದರೆ SIR ಮೂಲಕ ಇಡೀ ದೇಶದಲ್ಲಿ ಮತದಾರರನ್ನ ಡಿಲೀಟ್ ಮಾಡುವ ಮೂಲಕ ಇವರು ಬೇರೆ ದೇಶದಿಂದ ನುಸುಳ್ಕೊ ಬಂದಿದ್ದಾರೆ ಅನ್ನುವಂಥ ಸುಳ್ಳು ನೆಪಗಳನ್ನು ಕೊಡ್ತಾರೆ. ಕೋಟ್ಯಾಂತರ ಮತದಾರರನ್ನ ಈಗಾಗಲೇ ಡಿಲೀಟ್ ಮಾಡಿದ್ದಾರೆ SIR ನಡೆದಿರುವಂಥ ರಾಜ್ಯಗಳಲ್ಲಿ. ಅದೇ ರೀತಿಯಾಗಿ ನಮ್ಮ ಕರ್ನಾಟಕದಲ್ಲೂ ಕೂಡ SIR ಪ್ರಕ್ರಿಯೆ ನಡೀತಾ ಇದೆ. ಈ SIR ಪ್ರಕ್ರಿಯೆಯನ್ನು ನಡೆಸುವ ನೆಪದಲ್ಲಿ ನಿಜವಾಗಿ ಅರ್ಹತೆ ಇರುವಂಥ ಮತದಾರರನ್ನು ಇವತ್ತು ಡಿಲೀಟ್ ಮಾಡ್ತಾ ಹೋಗ್ತಾ ಇದ್ದಾರೆ. ಅಂದರೆ ತಳ ಸಮುದಾಯಗಳು, ಮಹಿಳೆಯರು, ರೈತಾಪಿ ವರ್ಗಗಳು ಇವರು ಮತದಾನದಿಂದ ಆಚೆ ಇರಬೇಕು. ಆವಾಗ ನಮ್ಮ ಇಷ್ಟ ಬಂದ ರೀತಿಯಲ್ಲಿ ನಾವು ಅಧಿಕಾರ ಮಾಡಬಹುದು, ನಮಗೆ ಇಷ್ಟ ಬಂದ ವ್ಯಕ್ತಿಯನ್ನು ಆಯ್ಕೆ ಮಾಡಿ ನಾವು ತರಬಹುದು ಅನ್ನುವಂಥ ಉದ್ದೇಶದಿಂದ ಇದನ್ನು ಮಾಡ್ತಾ ಇರೋದ್ರಿಂದ ಇದನ್ನು ನಾವು ವಿರೋಧಿಸ್ತಿದ್ದೇವೆ. ಎಲ್ಲ ಜನಪರ ಚಳುವಳಿಗಳು ಮತ್ತು ಇವತ್ತು ಸಾಂಸ್ಕೃತಿಕ ಪ್ರತಿರೋಧವನ್ನು ನಾವು ಒಡ್ಲೇಬೇಕಾಗಿದೆ. ಯಾಕೆ ಅಂತಂದರೆ ಮತಪಟ್ಟಿಯಿಂದ ಮತದಾರರನ್ನ ಆಚೆ ಇಟ್ಟು ಅವರು ಈ ನೆಲದವರಲ್ಲ, ಈ ದೇಶದವರಲ್ಲ ಅನ್ನುವಂಥ ಕುಯುಕ್ತಿಯನ್ನು ನಡೆಸುವ ಮೂಲಕ ಭಾಳ ತೊಂದರೆಯನ್ನು, ಹಿಂಸೆಯನ್ನು ಕೊಡುವ ಹುನ್ನಾರವನ್ನು ಇವರು ಮಾಡ್ತಿದ್ದಾರೆ. ಇಂಥ ಹುನ್ನಾರಗಳನ್ನು ನಾವು ಸೋಲಿಸಲೇಬೇಕಾಗಿದೆ. ಅದಕ್ಕಾಗಿ ನಾವು ಸಾಂಸ್ಕೃತಿಕ ಪ್ರತಿರೋಧವನ್ನು ಒಡ್ತಾ ಇದ್ದೇವೆ. ಏನು ಇದುವರೆಗೂ ಕೂಡ SIR ಪ್ರಕ್ರಿಯೆ ನಡೆದಿದೆ, ಡಿಲೀಟ್ ಆಗಿದ್ದಾರೆ ಮತದಾರರು, ಅವ್ರನ್ನ ಮತ್ತೆ ಮತದಾನದ ಪಟ್ಟಿ ಒಳಗಡೆ ಸೇರಿಸ್ಕೊಳ್ಬೇಕು. ಇಲ್ಲ ಅಂತಂದರೆ ನಾವು ಸುಮ್ಮನೆ ಬಿಡೋದಿಲ್ಲ, ಉಗ್ರವಾದಂಥ ಹೋರಾಟವನ್ನು ನಾವು ಮಾಡ್ತೇವೆ, ಪ್ರತಿರೋಧವನ್ನು ಮಾಡ್ತೇವೆ ಅನ್ನುವಂಥ ಎಚ್ಚರಿಕೆಯನ್ನು ಇವತ್ತು ಕೇಂದ್ರ ಸರ್ಕಾರಕ್ಕೆ ಮತ್ತು ಚುನಾವಣಾ ಆಯೋಗಕ್ಕೆ, ಕೇಂದ್ರ ಸರ್ಕಾರದ ಕೈಗೊಂಬೆ ಅಂತ ಕುಣಿಯುತ್ತಿರುವ ಚುನಾವಣಾ ಆಯೋಗಕ್ಕೆ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ. ನಮಸ್ಕಾರ. ಓಕೆ,
ನಮಸ್ಕಾರ. ಪ್ರಬುದ್ಧ ಮನಸ್ಸುಗಳು ಮತ್ತು ಪ್ರಬುದ್ಧ ಸಂಪನ್ಮೂಲ ವ್ಯಕ್ತಿಗಳು ಸಂವಿಧಾನವನ್ನು, ಪ್ರಜಾತಂತ್ರವನ್ನು, ದೇಶವನ್ನು, ರಾಜ್ಯವನ್ನು ಪ್ರೀತಿಸ್ತಕ್ಕಂಥ ನನ್ನ ಒಡನಾಡಿಗಳಿಗೆ ನಾನು ವೈಶಾಲಿ ವಾಸುದೇವ್ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ, ಇವತ್ತು ಮತಹರಣ ವಿರುದ್ಧ ನಾವು ಸಾಂಸ್ಕೃತಿಕ ಪ್ರತಿರೋಧವನ್ನು ಇವತ್ತು ಹಳ್ಳಿಗಾಡಿನಲ್ಲಿ ವಾಸಿಸ್ತಕ್ಕಂಥ ಹಲವಾರು ಜನಾಂಗಗಳು ಇವತ್ತು ಅವರಿಗೆ ನಾವು ಹಾಡಿನ ಮುಖಾಂತರ ಈ ಸಂದೇಶವನ್ನು ತಲುಪಿಸಬೇಕಾಗಿದೆ. ಎಷ್ಟೋ ಜನ ಏನು ತಿಳ್ಕೊಂಡು ಬಿಟ್ಟಿದ್ದಾರೆ, ನಮ್ಮ ವೋಟ್ಗಳು ಡಿಲೀಟ್ ಆಗಲ್ಲ ಅಂತ. ಇವತ್ತು ಕರ್ನಾಟಕದಲ್ಲಿ ನಮ್ಮ ವೋಟ್ಗಳು ಡಿಲೀಟ್ ಆಗಲ್ಲ ಅಂತಂದರೆ 1,08,00,000ಕ್ಕೂ ಅಧಿಕ ವೋಟ್ಗಳು ಇವತ್ತು ಡಿಲೀಟ್ ಆಗಿದ್ದಾವೆ. ಅದರಲ್ಲಿ ನಾನು ಮೂಲತಃ ಒಂದು ಲಿಂಗತ್ವ ಅಲ್ಪಸಂಖ್ಯಾತಳಾಗಿ ಕರ್ನಾಟಕದಲ್ಲಿ 1,50,000ಕ್ಕೂ ಅಧಿಕ ನನ್ನ ಸಮುದಾಯದವರು ಇವತ್ತು ಹೊಟ್ಟೆಪಾಡಿಗಾಗಿ ಬೇರೆ ಬೇರೆ ಜಿಲ್ಲೆಗಳಿಗೆ ವಲಸೆ ಹೋಗ್ತಕ್ಕಂಥ ಸಿಚುವೇಷನಲ್ಲಿ ಇರಬೇಕಾದ್ರೆ ಅವರ 2002ರ ಮೂಲ ದಾಖಲಾತಿಗಳನ್ನು ಎಲ್ಲಿಂದ ತರಬೇಕಾಗಿದೆ? ಅದು ಹೇಳ್ತಾರಲ್ವ, ಸರ್ವಜ್ಞನ ಒಂದು ಮೂಡಂಗೆ ಹಿರಿತನವ, ಬುದ್ಧಿಮಾಂದ್ಯನಿಗೆ ಗುರಿತನವ, ನಾಡ ನೀಚಂಗೆ ದೊರೆತನವ ಕೊಟ್ಟರೆ ಜಗತ್ತಿಗೆ ಕೆಡುಕು ಆಗುವುದು ಸರ್ವಜ್ಞ ಎನ್ನುವ ಹಾಗೆ ಇವತ್ತು ಇವರು ಯಾವ ಮಾಯೆಗಳಲ್ಲಿನೂ ತಮಗೆ ಇಷ್ಟವಾದಂಥ ಓಟುಗಳನ್ನು ಅಳಿಸುವವರು ಇವರೇ, ತಿದ್ದುವವರು ಇವರೇ. ಕೇಂದ್ರ ಸರ್ಕಾರದ ಮಟ್ಟದಲ್ಲಿ ಇರಬೇಕಾದ್ರೆ ನಮಗೆ ಹಲವಾರು ಆಯಾಮಗಳಿದ್ದಾವೆ. ನಾವು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿದ್ದೀವಿ. ಮುಖ್ಯವಾಗಿ ನಾನು ಹೇಳೋದು ಇಷ್ಟೇ, ಯಾರೂ ಈ ವಿಚಾರವನ್ನು ಅಲ್ಲಗಳೆಯುವಂತಲ್ಲ. ಆ ಉದ್ದೇಶದಿಂದ ಇವತ್ತು ಹಲವಾರು ತಮ್ಮ ವ್ಯಾದ್ಯಗಳೊಂದಿಗೆ, ಹಲವಾರು ಸಲಕರಣೆಗಳೊಂದಿಗೆ ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳಿಂದ ಈ ದಿನ ಸಾಂಸ್ಕೃತಿಕ ಪ್ರತಿರೋಧವನ್ನು ತೋರಿಸಲಿಕ್ಕೆ ನಮ್ಮ ಎಲ್ಲ ಕಲಾವಿದರು, ಸಾಹಿತ್ಯಾಸಕ್ತರು, ಚಿಂತಕರು, ಸಂಪನ್ಮೂಲ ವ್ಯಕ್ತಿಗಳು ಭಾಗವಹಿಸಿದ್ದಾರೆ. ಹಾಗಾಗಿ ನಾವೆಲ್ಲರೂ ಇವತ್ತು ಅದನ್ನು ಸವಿಯೋಣ. ಹಾಗಾಗಿ ನಮ್ಮ ಸಮುದಾಯದ ಪ್ರತಿನಿಧಿಗಳಿಗೆ ಹಳ್ಳಿಯ ಮಟ್ಟದಿಂದ ದಿಲ್ಲಿಯ ಮಟ್ಟದವರೆಗೆ ನಮ್ಮ ಸಮುದಾಯದ ವ್ಯಕ್ತಿಗಳನ್ನು ಈ ನಮ್ಮ ಮತ ಹಕ್ಕುಗಳು, ನಮ್ಮ ಮತದಾನ ಪ್ರಜಾಪ್ರಭುತ್ವದ ಒಂದು ಹಕ್ಕು ಆಗಿದೆ. ಅದನ್ನು ನಾವು ಗಳಿಸುವಲ್ಲಿ, ಉಳಿಸಿಕೊಳ್ಳುವಲ್ಲಿ ನಾವೆಲ್ಲರೂ ಒಟ್ಟಿಗೆ ಇದನ್ನು ಕೆಲಸ ಮಾಡೋಣ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು. ಸಾಂಸ್ಕೃತಿಕ ಪ್ರತಿರೋಧ ಅಂತೇಳಿ ಇವತ್ತು ಕೆಲವೊಂದಷ್ಟು ಈ ನಾಡಿನ ಕರ್ನಾಟಕದ ಪ್ರಜ್ಞಾವಂತ ನಾಗರಿಕರು, ಬುದ್ಧಿಜೀವಿಗಳು, ಸಾಹಿತಿಗಳು, ಕಲಾವಿದರು ಎಲ್ಲರೂ ಒಕ್ಕೊರಳಿನಿಂದ ಸಾಂಸ್ಕೃತಿಕ ಪ್ರತಿರೋಧಕ್ಕೆ ಕರೆಯನ್ನು ಕೊಟ್ಟಿದ್ದಾರೆ. ಈ ಸಾಂಸ್ಕೃತಿಕ ಪ್ರತಿರೋಧ ಅಂತಂದರೆ ಸಮಾಜದಲ್ಲಿ ನಡೆಯುತ್ತಿರುವಂಥ ಅನ್ಯಾಯ, ದಬ್ಬಾಳಿಕೆ, ದೌರ್ಜನ್ಯ, ಸಂಸ್ಕೃತಿಯ ವಿರುದ್ಧವಾಗಿ ನಡೀತಿರುವಂಥ ಈ ಸಾಂಸ್ಕೃತಿಕ ಪ್ರತಿರೋಧ ನಾವೆಲ್ಲರೂ ಕೂಡ ಇವತ್ತು ಕಲೆ, ಸಾಹಿತ್ಯದ ಮೂಲಕ ಇದನ್ನು ಖಂಡಿಸಬೇಕಾಗಿದೆ. ಯಾಕಂತಂದರೆ ಇವತ್ತು ದೇಶದಲ್ಲಿ, ಸಮಾಜದಲ್ಲಿ ಕಾರ್ಪೊರೇಟ್ ಶಕ್ತಿಗಳು, ಬಂಡವಾಳ ಶಾಹಿಗಳು ಮತ್ತು ಇವತ್ತು ಜಾತಿ ಧರ್ಮಗಳ ಮಧ್ಯೆ ಸಂಘರ್ಷಗಳನ್ನು ಹುಟ್ಟುಹಾಕಿ ಯುದ್ಧೋಪಾಧ್ಯಾಯಕ್ಕೆ ದಾರಿಯನ್ನು ಮಾಡಿಕೊಡುತ್ತಿರುವ ಈ ಕಾರ್ಪೊರೇಟ್ ಶಕ್ತಿಗಳು ಮತ್ತು ಕೋಮುವಾದಿ ಶಕ್ತಿಗಳಿಗೆ ವಿರುದ್ಧವಾಗಿ ಇವತ್ತಿನ ಸಾಂಸ್ಕೃತಿಕವಾಗಿ ಕಲೆ, ಸಾಹಿತ್ಯ, ಕಾವ್ಯ ಇದೆಲ್ಲರೂ ಕೂಡ ಧ್ವನಿಯಾಗಿ ಮಾತಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಇವತ್ತು ಸಾಂಸ್ಕೃತಿಕ ಪ್ರತಿರೋಧಕ್ಕೆ ಕರೆ ಕೊಡಲಾಗಿದೆ. ಸಾಂಸ್ಕೃತಿಕ ಪ್ರತಿರೋಧ ಅಂದರೆ ಬರೀ ನಾವು ಒಂದು ಹಾಡಿನ ಮೂಲಕ ಪ್ರತಿರೋಧ ತೋರಿಸೋದಲ್ಲ. ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಕವಿ ಆಗಿರ್ಬೋದು, ನಾಟಕರಾಗಿರ್ಬೋದು, ಸಾಹಿತ್ಯ ಆಗಿರ್ಬೋದು, ಪ್ರತಿಯೊಬ್ಬರೂ ಕೂಡ ತಮ್ಮ ಬರವಣಿಗೆಯ ಮೂಲಕ, ಸಾಹಿತ್ಯದ ಮೂಲಕ, ಹಾಡಿನ ಮೂಲಕ, ನಾಟಕದ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸುವಂಥ ಕೆಲಸವನ್ನು ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಸಮಾಜದಲ್ಲಿರುವಂಥ ಅನ್ಯಾಯ, ದಬ್ಬಾಳಿಕೆ ಇದರ ವಿರುದ್ಧ ಒಂದು ದೊಡ್ಡ ಮಟ್ಟದ ಸಾಹಿತ್ಯಿಕ ವಲಯದಲ್ಲೂ ಕೂಡ ಒಂದು ಪ್ರತಿರೋಧ ಒಡ್ಡಬೇಕಂತೇಳಿ ಇವತ್ತು ಏನು ಈ ಸಾಂಸ್ಕೃತಿಕ ಪ್ರತಿರೋಧ ಇಲ್ಲಿ ನಡೀತಾ ಇದೆ, ಅದಕ್ಕೆ ನಾವು ಒಕ್ಕಲಿನಿಂದ ಇದರಲ್ಲಿ ಭಾಗವಹಿಸಿ ಇವತ್ತು ಏನು SIR ಹೆಸರಿನಲ್ಲಿ ಮತ ಕಳ್ಳತನ ಏನಾಗ್ತಿದೆ, ಈ RSS ಮತ್ತು BJPಯ ಒಂದು ಹಿಡನ್ ಅಜೆಂಡಾವಾಗಿ ತಮ್ಮ ಕಪಿಮುಷ್ಟಿಯಲ್ಲಿ ಚುನಾವಣಾ ಆಯೋಗವನ್ನು ಇಟ್ಟುಕೊಂಡು ಈ ಬಡ ಜನರ, ಹೆಣ್ಣು ಮಕ್ಕಳ, ಅಲ್ಪಸಂಖ್ಯಾತರ ಮತಗಳನ್ನು ಏನು ಕಳ್ಳತನ ಮಾಡ್ತಾ ಇದ್ದಾರೆ, ಕಸಿಯುತ್ತಿದ್ದಾರೆ, ಇದರ ವಿರುದ್ಧ ಇವತ್ತಿನ ಸಾಹಿತಿಗಳು, ಕಲಾವಿದರು, ಬುದ್ಧಿಜೀವಿಗಳು, ಪ್ರಗತಿಪರರು ಎಲ್ಲರೂ ಕೂಡ ಮಾತಾಡಬೇಕಾಗಿದೆ. ಅದು ಸಾಂಸ್ಕೃತಿಕವಾಗಿ ಕೂಡ ಪ್ರತಿರೋಧ ಒಡ್ಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಇವತ್ತು ಸಾಂಸ್ಕೃತಿಕ ಪ್ರತಿರೋಧ ನಡೀತಾ ಇದೆ. ಅದು ಯಶಸ್ವಿಯಾಗಲಿ ಅಂತ ನಾನು ಕೋರ್ತಾ ಇದ್ದೇನೆ.